ಇನ್ನು ಇಬ್ಬರು ಅಕ್ಕ ತಂಗಿ ತಂದೆ ತಾಯಿ ಜೊತೆಗೆ ಲಂಡನ್ನಲ್ಲಿ ಸೆಟ್ಲ್ ಆಗಿದ್ದಾರೆ. ಅಜ್ಜಿ ಅಹಮದಾಬಾದ್ನಲ್ಲಿದ್ದರು. ಅಜ್ಜಿ ಅಹಮದಾಬಾದ್ನಲ್ಲಿ ಇರ್ತಿದ್ರು. ಮೊಮ್ಮಕ್ಕಳಿಗೆ ಅಜ್ಜಿಯ ಮೇಲೆ ಪ್ರೀತಿ. ಅಜ್ಜಿಯ ಬರ್ಡೇ ಮಾಡೋದಕ್ಕೆ ಅಂತ ಬಂದಿರ್ತಾರೆ. ಒಬ್ಬಾಕೆ ಹೆಸರು ಧೀರ್ ಅಂತ, ಇನ್ನೊಬ್ಬಾಕೆ ಹೆಸರು ಹೀರಾ ಅಂತ. ಅಜ್ಜಿಗೆ ಹೇಳಿರಲಿಲ್ಲ ಇವರು ಬರ್ತಾ ಇದ್ದೀವಿ ಅಂತ. ಇತ್ತೀಚೆಗೊಂದು ಟ್ರೆಂಡ್ ಶುರುವಾಗಿದೆಯಲ್ಲ, ವಿದೇಶದಿಂದ ಏಕಾಏಕಿ ಬಂದು ಸರ್ಪ್ರೈಸ್ ಕೊಡೋದು. ಹಂಗೆ ಅಜ್ಜಿಗೆ ಬಂದು ಸರ್ಪ್ರೈಸ್ ಕೊಟ್ಟಿದ್ರು ಇವರು, ಧೀರ್ ಮತ್ತು ಹೀರಾ. ಇಲ್ಲಿ ಇದ್ಕೊಂಡು ಅಜ್ಜಿ ಬರ್ಡೇ ಮಾಡಿ ಎಲ್ಲ ಕಡೆ ಸುತ್ತಾಡ್ಕೊಂಡು ವಾಪಸ್ ಹೋಗೋಣ ಅಂತ ಫ್ಲೈಟ್ ಹತ್ತಿದ್ರು. ತಲುಪಲಿಲ್ಲ. ಹೆಂಡತಿ ಮತ್ತು ಮಗನನ್ನು ಕರ್ಕೊಂಡು ಬರೋದಕ್ಕೆ ಹೋಗ್ತಾ ಇದ್ದ ಬಿಕಾನೇರ್ನ ಉದ್ಯಮಿ ಅಭಿನಮ್ ಪರಿಹಾರ್ ಲಂಡನ್ನಲ್ಲಿದ್ದರು, ಬಿಸ್ನೆಸ್ ಮಾಡ್ತಾ ಇದ್ರು. ಬಟ್ ಭಾರತಕ್ಕೆ ಬಂದು ಸೆಟ್ಲ್ ಆಗಬೇಕು, ವಾಪಸ್ ಇಲ್ಲಿಗೆ ಬಂದು ಬಿಡಬೇಕು ಅನ್ನುವ ತುಡಿತ. ಮಾಜಿ ಶಾಸಕ ಕೃಷ್ಣರಾಮ್ ನಾಯ್ ಅಂತ ಅವರ ಮೊಮ್ಮಗ ಅಭಿನವ್ ಲಂಡನ್ನಲ್ಲಿ ಬಿಸ್ನೆಸ್ ಎಸ್ಟಾಬ್ಲಿಷ್ ಮಾಡಿದ್ರು ಇವರು. ಇಡೀ ಫ್ಯಾಮಿಲಿ ಅಲ್ಲೇ ಇತ್ತು. ಬಟ್ ಪ್ರಯತ್ನ ಎಷ್ಟು ವರ್ಷ ಅಂತ ಅಪರಿಚಿತ ದೇಶದಲ್ಲಿರೋದು, ನಮ್ಮ ದೇಶಕ್ಕೆ ನಾವು ಹೋಗ್ಬೇಕು, ಅಲ್ಲೇ ಬಿಸ್ನೆಸ್ ಮಾಡಬೇಕು, ಅಲ್ಲೇ ಸೆಟ್ಲ್ ಆಗಬೇಕು ಅನ್ನೋ ಪ್ರಯತ್ನ. ಅಹಮದಾಬಾದಿಗೆ ಬಂದು ಒಂದು ಟ್ರೇಡಿಂಗ್ ಆಫೀಸ್ ಓಪನ್ ಮಾಡ್ತಾರೆ. 5 ದಿನಗಳ ಹಿಂದೆ ಆ ಟ್ರೇಡಿಂಗ್ ಆಫೀಸಿಂದ ಇನಾಗ್ರೇಷನ್ ಆಗುತ್ತೆ. ಇಲ್ಲೆಲ್ಲ ಬಿಸ್ನೆಸ್ ಸೆಟ್ ಆಯ್ತಲ್ಲ. ಹೆಂಡತಿ ಮಕ್ಕಳು ಲಂಡನ್ನಲ್ಲಿದ್ದಾರೆ, ಹೋಗಿ ಅವ್ರನ್ನ ಕರ್ಕೊಂಬರ್ಬೇಕು ಅಂತ ವಿಮಾನ ಹತ್ತಿದ್ರು. ಅಭಿನವ್ ಪರಿಹಾರ್, ಅವರ ಹೆಂಡತಿ ಶ್ವೇತಾ ಮತ್ತು ಮಗ ವಿಹಾನ್ ಲಂಡನ್ನಲ್ಲಿದ್ದರು. ಮಾರ್ಬಲ್ ಉದ್ಯಮಿ ಸಂಜೀವ್ ಮೋದಿ ಅವರ 2 ಮಕ್ಕಳು ಈ ಅಪಘಾತದಲ್ಲಿ ಸತ್ತೋದ್ರು. ಉದಯಪುರದಲ್ಲಿ ಮಾರ್ಬಲ್ ಬಿಸ್ನೆಸ್ ನಡೆಸ್ತಾರೆ ಸಂಜೀವ್. ಅವರ ಮಕ್ಕಳು ಶುಗನ್ ಮತ್ತು ಶುಭ್ ಇಬ್ಬರೂ ಕೂಡ MBA ಮುಗಿಸ್ಕೊಂಡು ಬಿಸ್ನೆಸ್ ನೋಡಿದ್ಕೊಳ್ತಾ ಇದ್ರು. ಲಂಡನ್ ಟೂರ್ ಮಾಡೋದಕ್ಕೆ ಹೊರಟಿದ್ರು ಇವರು. ಅಕ್ಕ ತಮ್ಮ ಶುಗನ್ ಮತ್ತು ಶುಭ್ ಲಂಡನ್ ಟ್ರಿಪ್ಪಿಗೆ ಹೋಗ್ತಾ ಇದ್ರು. ತಾಯಿ ಮಗಳು ಸಂಬಂಧಿಕರ ಮನೆಗೆ ಬಂದಿದ್ರು. ಲಂಡನ್ನಿಂದ ವಡೋದರಾಗೆ ಬಂದಿದ್ರು. ಸಾದಿಕ್ ಬೆನ್ ಸೆತ್ವಾಲಾ ಮತ್ತು ಫಾತಿಮಾ. ಸಾದಿಕ್ ಬೆನ್ 26 ವರ್ಷ, ಅವರ ಮಗಳು ಫಾತಿಮಾ 2.5 ವರ್ಷ. ವಡೋದರಾದಲ್ಲಿ ಸಂಬಂಧಿಕರಿದ್ದರು. ಇವರು ಲಂಡನ್ನಲ್ಲಿ ಇರ್ತಾ ಇದ್ದದ್ದು. ಸಂಬಂಧಿಕರ ಮದುವೆಗೆ ಬಂದಿರ್ತಾರೆ. ವಾಪಸ್ ಹೋಗ್ತಾ ಇರುವಾಗ ಫ್ಲೈಟ್ ಕ್ರ್ಯಾಶ್ನಲ್ಲಿ ಮೃತಪಟ್ಟರು. ಮೊದಲ ವಿದೇಶ ಪ್ರವಾಸದಲ್ಲಿ ಮೃತಪಟ್ಟ ಡಾಕ್ಟರ್ ಪಾಯಲ್ದು ಇನ್ನೊಂದು ದುರಂತ. ಡಾಕ್ಟರ್ ಆಗಬೇಕಾಗಿತ್ತು, MBBS ಮೆಡಿಕಲ್ ಜಾಯಿನ್ ಆಗೋದಕ್ಕೆ ಹೋಗ್ತಾ ಇದ್ದದ್ದು. ಪಾಯಲ್ ಖಾತಿಕ್ ಗುಜರಾತ್ನ ಹಿಮ್ಮತ್ ನಗರದವರು. ಡಾಕ್ಟರ್ ಆಗಬೇಕು ಅನ್ನೋದು ಚೈಲ್ಡ್ಹುಡ್ ಡ್ರೀಮು. ಲಂಡನ್ನಿನ ಕಾಲೇಜಿನಲ್ಲಿ ಅಡ್ಮಿಷನ್ ಸಿಕ್ಕಿತ್ತು. ಕಾಲೇಜಿಗೆ ಜಾಯಿನ್ ಆಗೋದಕ್ಕೆ ಹೋಗ್ತಾ ಇದ್ರು ಪಾಯಲ್ ಖಾತಿಕ್. ಮಗನನ್ನು ನೋಡೋದಕ್ಕೆ ಲಂಡನ್ಗೆ ಹೋಗ್ತಾ ಇದ್ದ ವೃದ್ಧ ದಂಪತಿ ಇಬ್ಬರು ಸತ್ತೋದ್ರು. ಮಹಾದೇವ್ ಪವಾರ್ ಮತ್ತು ಆಶಾ ಪವಾರ್, ಮೂಲತಃ ಸೊಲ್ಲಾಪುರದವರು. ಇವರಿಗಿಬ್ಬರು ಗಂಡು ಮಕ್ಕಳು. ಒಬ್ಬ ಮಗ ಅಹಮದಾಬಾದ್ನಲ್ಲಿ ಸೆಟ್ಲ್ ಆಗಿದ್ದ, ಇನ್ನೊಬ್ಬ ಮಗ ಲಂಡನ್ನಲ್ಲಿ ಸೆಟ್ಲ್ ಆಗಿದ್ದ. ಅಹಮದಾಬಾದ್ನಲ್ಲಿರುವ ಮಗನ ಜೊತೆಗೆ ಇರ್ತಿದ್ರು ಇವರು. ಒಬ್ಬ ಮಗನ ಜೊತೆ ಸ್ವಲ್ಪ ದಿನ ಇದ್ದಾರೆ. ಕುಟುಂಬಗಳಲ್ಲಿ ಇರುತ್ತಲ್ಲ, ಬರೀ ನಿಮ್ಗೆ ಆ ಮಗನ ಮೇಲೆ ಪ್ರೀತಿ, ನೀವು ಅಲ್ಲೇ ಇರ್ತೀರಿ, ನನ್ನ ಹತ್ರ ಬರೋದೇ ಇಲ್ಲ ಅಂತ ಲಂಡನ್ನಲ್ಲಿರೋ ಮಗ ಏನೋ ಪ್ರೀತಿಯಿಂದ ಜಗಳಾಡಿರ್ಬೇಕು. ಆಯ್ತಪ್ಪ ಬರ್ತೀವಿ ಅಂತ ಹೊರಟಿದ್ರು ಇವರು, ಗಂಡ ಹೆಂಡತಿ ಇಬ್ಬರು, ಮಹಾದೇವ್ ಪವಾರ್ ಮತ್ತು ಆಶಾ ಪವಾರ್. ನೆನ್ನೆಯ ಫ್ಲೈಟ್ ಕ್ರ್ಯಾಶ್ನಲ್ಲಿ ತೀರೋದು. ಕೇರಳ ಮೂಲದ ನರ್ಸ್ ರಂಜಿತಾ, ಕೇರಳದ ಪಥನಂತಿಟ್ಟ ಜಿಲ್ಲೆ ತಿರುವಲ್ಲ ನಿವಾಸಿ ರಂಜಿತಾ 4 ವರ್ಷದಿಂದ ಲಂಡನ್ನಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾಯಿದ್ರು. 4 ವರ್ಷದಿಂದ. ಅದೇನು ಸಿಸ್ಟಮೋ ಗೊತ್ತಿಲ್ಲ ನನಗೆ. ಕೇರಳದಲ್ಲಿ ಗೌರ್ಮೆಂಟ್ ನರ್ಸ್ ಇವರು. ಕೇರಳ ಸರ್ಕಾರದ ಪರ್ಮಿಷನ್ನೊಂದಿಗೆ ಲಂಡನ್ನಲ್ಲಿ ಕೆಲಸ ಮಾಡ್ತಾ ಇದ್ರಂತೆ. 2019ರಲ್ಲಿ ಕೇರಳದಲ್ಲಿ ಗೌರ್ಮೆಂಟ್ ನರ್ಸ್ ಆಗಿ ಸೇರಿಕೊಳ್ತಾರೆ. ಗೌರ್ಮೆಂಟ್ ಪರ್ಮಿಷನ್ ತಗೊಂಡು ಲಂಡನ್ನಲ್ಲಿ ಜಾಬಿಗೆ ಸೇರ್ಕೊಂಡಿರ್ತಾರೆ. 4 ದಿನಗಳ ಹಿಂದೆ ರಜೆಗೆ ಅಂತ ಬಂದಿದ್ರು. ಲಂಡನ್ನಿಗೆ ಹೋಗಿ ಅಲ್ಲಿ ಮಾಡ್ತಾ ಇದ್ದ ಕೆಲಸಕ್ಕೆ ರೆಸಿಗ್ನೇಷನ್ ಕೊಟ್ಟು ವಾಪಸ್ ಕೇರಳಕ್ಕೆ ಬಂದು ಮತ್ತೆ ಕೇರಳದಲ್ಲಿ ಸರ್ಕಾರಿ ನೌಕರಿಗೆ ಸೇರ್ಕೋಬೇಕು ಅಂತ ಹೋಗ್ತಾ ಇದ್ದದ್ದು ಇವರು.
ಲಂಡನ್ನಲ್ಲಿ ದುಡಿದು ಅಲ್ಲಿ ಗಳಿಸಿದ ದುಡ್ಡಿನಲ್ಲಿ ಊರಿನಲ್ಲೊಂದು ಒಳ್ಳೆ ಮನೆ ಕಟ್ಟಿಸ್ತಾ ಇದ್ರು. ಇನ್ನೊಂದು 3-4 ತಿಂಗಳು ಕಳೆದಿದ್ರೆ ಮನೆ ಓಪನಿಂಗು. ಜುಲೈನಲ್ಲಿ ವಾಪಸ್ ಬಂದು ಕೇರಳದಲ್ಲಿ ಸರ್ಕಾರಿ ನೌಕರಿ ಸೇರ್ಕೊಳ್ಳೋ ಉದ್ದೇಶ ಇತ್ತು, ಅವ್ರದ್ದು ಪ್ಲ್ಯಾನ್ ಇತ್ತು. ಅಷ್ಟೊತ್ತಿಗಾಗಲೇ ಮನೆ ಕಟ್ಟಿಸಿ ಮುಗಿದಿರುತ್ತೆ, ಅದ್ಧೂರಿಯಾಗಿ ಓಪನಿಂಗ್ ಮಾಡ್ಕೊಂಡು ಮತ್ತೆ ಊರಿನಲ್ಲಿ ಸೆಟ್ಲ್ ಆಗೋಣ ಅನ್ನೋ ಪ್ಲ್ಯಾನ್ಗಳಿದ್ವು. ನಮ್ಮ ಪ್ಲ್ಯಾನ್ ಒಂದಾದರೆ ವಿಧಿಯ ಪ್ಲ್ಯಾನ್ ಇನ್ನೊಂದಿರುತ್ತೆ. ಗಗನ ಸಖಿಯರು, ಏರ್ ಹಾಸ್ಟೆಸಸ್, ಅವ್ರದ್ದು ಇನ್ನೊಂದು ರೀತಿಯ ದುರಂತ. ಶರ್ಮಾ 22 ವರ್ಷ, ನಗಂಥೋಯ್ ಶರ್ಮಾ, ಮಣಿಪುರದವರು, ಮಣಿಪುರದ ಥೌಬಾಲ್ನ ನಿವಾಸಿ. 3 ವರ್ಷದ ಹಿಂದೆ ಏರ್ ಹೋಸ್ಟೆಸ್ ಆಗಿ ಕೆಲಸಕ್ಕೆ ಸೇರಿಕೊಂಡಿದ್ದರು. ಮನೆಯವರು ಜೋರು ಶರಂಪರ ಜಗಳಾಡಿದ್ರಂತ, ಆ ಜಾಬ್ ಬೇಡ ಅಂತ. ಆಕೆ ಇದೇ ವಿಮಾನ ಡೆಲ್ಲಿಯಲ್ಲಿ ಟೇಕ್ ಆಫ್ ಆಗೋದಕ್ಕಿಂತ ಮುಂಚೆ ವಿಡಿಯೋ ಮಾಡಿದ್ರಿ ಈ ವಿಮಾನದಲ್ಲಿ, ಸೆಲ್ಫಿ ವಿಡಿಯೋ, ಲಾಸ್ಟ್ ವಿಡಿಯೋ, ಇಟ್ಸ್ ಹರ್ ಲಾಸ್ಟ್ ವಿಡಿಯೋ. ನಗಂಥೋಯ್ ಶರ್ಮಾ ಮನೆಯವರು ಗೋಳಾಡ್ತಿದ್ದಾರೆ ಈಗ. ಇವ್ರದ್ದು ಹಿಂಗಾದರೆ 52 ಜನ ಬ್ರಿಟಿಷರ್ಸ್ ತೀರೋಗಿದಾರಲ್ಲ, ಅವ್ರದ್ದು ಒಬ್ಬೊಬ್ಬರು ಮನೆಯವ್ರದ್ದು ಒಂದೊಂದು ಗೋಳಿನ ಕಥೆ. ಆಧ್ಯಾತ್ಮಿಕ ಜೋಡಿ ಒಂದು ಬಂದಿತ್ತು, ಜಮಿ ಮಿಕ್ ಮತ್ತು ಫಿಯಾನ್ ಅಂತ ಇಬ್ಬರ ಹೆಸರು. ದೇ ಆರ್ ಹೋಮೋಸೆಕ್ಷುವಲ್, ಸಲಿಂಗಿ ಜೋಡಿ. ಅದು 2022 ಮದುವೆ ಮಾಡ್ಕೊಂಡಿದ್ರು ಇಬ್ಬರು. 10 ದಿನ ಭಾರತದ ಪ್ರವಾಸ ಮಾಡಿದ್ರು. ಹೋಗುವಾಗ ಒಂದು ವಿಡಿಯೋ ಮಾಡ್ತಾರೆ, ಬಾಯ್ ಬಾಯ್ ಇಂಡಿಯಾ ಅಂತ. ಬಾಯ್ ಬಾಯ್ ವರ್ಲ್ಡ್ ಆಗಿಬಿಡ್ತದು, ಬಾಯ್ ಬಾಯ್ ಜಗತ್ತು ಆಗಿಬಿಡ್ತು. ಆಧ್ಯಾತ್ಮದ ಬಗ್ಗೆ ವಿಪರೀತ ಒಲವಿತ್ತು. ಇಬ್ಬರು ಸೇರ್ಕೊಂಡು ಏರ್ಪೋರ್ಟ್ನಲ್ಲಿ ಕೂತ್ಕೊಂಡು ಒಂದು ವಿಡಿಯೋ ಮಾಡ್ತಾರೆ. ಈ 10 ದಿನಗಳ ಪ್ರವಾಸದಲ್ಲಿ ಏನು ಕಲ್ತ್ಕೊಂಡ್ವಿ ಅಂದರೆ, ಒಬ್ಬ ಹೇಳ್ತಾನೆ, ಎಂಥ ಸಂದರ್ಭದಲ್ಲೂ ಪೇಷನ್ಸ್ ಕಳ್ಕೋಬಾರ್ದು ಅನ್ನುವ ಪಾಠ ಕಲ್ಕೊಂಡು ಭಾರತದಿಂದ ಹೋಗ್ತಾ ಇದ್ದೀವಿ ಅಂತ. ಕೇಳಿಸ್ಕೊಳ್ಳಿ ಒಮ್ಮೆ. We are in the airport, just boarding. Goodbye, India. Goodbye. Thank you. 10-hour flight back to England. What's your biggest takeaway, Jamie? We've done this already. On a different thing. All right. What's my biggest takeaway? I don't know. Yeah, fascinating. Great. Thanks for your contribution. Okay. Yeah, my biggest takeaway is don't lose your patience with your partner. Yeah. You're already starting to. You already snapped at me while we're having chai at the airport. You see, you've learnt nothing. Going back happily calm. We are in the airport, just boarding. Goodbye, India. Goodbye. Thank you. 10-hour flight back. ನೋಡಿ, ಇದೆಲ್ಲ ಸತ್ತವ್ರ ದುರಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.